ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ 69 ಅಡಿ ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ವತಿಯಿಂದ ರಸ್ತೆ ತಡೆದು ದಿಢೀರ್ ಪ್ರತಿಭಟನೆ ಬುಧವಾರ ಸಂಜೆ ನಡೆಸಲಾಯಿತು. ಮಲ್ಪೆ ಟು ಮೊಳಕಾಲ್ಮೂರು ರಾಷ್ಟ್ರೀಯ ಹೆದ್ದಾರಿ ಪಟ್ಟಣದ ದಾವಣಗೆರೆ ರಸ್ತೆಯಿಂದ ಚಳ್ಳಕೆರೆ ರಸ್ತೆವರೆಗೆ ಪಟ್ಟಣದ ಮುಖ್ಯ ರಸ್ತೆ 69 ಅಡಿ ರಸ್ತೆ ಅಗಲೀಕರಣದ ಹಿನ್ನೆಲೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಮಳಿಗೆಗಳನ್ನು ತೆರವು ಮಾಡಲಾಗಿತ್ತು. ಆದರೆ ಸಂಪೂರ್ಣವಾಗಿ 69 ಅಡಿ ರಸ್ತೆ ಅಗಲೀಕರಣಗೊಳಿಸದೆ ಡ್ರೈನೇಜ್ ಕಾಮಗಾರಿ ಆರಂಭಿಸಿದ ಹಿನ್ನೆಲೆ ಹೋರಾಟ ಸಮಿತಿ ಸ್ಥಳಕ್ಕೆ ಭೇಟಿ ನೀಡಿ ಪಟ್ಟಣದ ಭಾರತ್ ಚಿತ್ರಮಂದಿರದ ಸಮೀಪ ರಸ್ತೆ ತಡೆದು ಹೋರಾಟ ಸಮಿತಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಸ್ಟಿಮೇಟ್ ಕಾಪಿ ನೀಡಿ ಸಂಪೂರ್ಣ ರಸ್ತೆ ಅಗಲೀಕರಣ ಮಾಹಿತಿ ನೀಡಬೇಕು ಎಂದು ಪಟ್ಟು ಹೇಳಿದರು. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನಾಳೆ ನಿಮಗೆ ಸೂಕ್ತ ದಾಖಲೆ ನೀಡಲಾಗುವುದು ಎಂದು ಪ್ರತಿಭಟನಾಕಾರರಿಗೆ ತಿಳಿಸಿದರು. ಪ್ರತಿಭಟನಾಕಾರರು ತಾತ್ಕಾಲಿಕವಾಗಿ ಪ್ರತಿಭಟನೆ ಹಿಂಪಡೆದು ನಾಳೆ ಸೂಕ್ತ ದಾಖಲೆ ನೀಡದಿದ್ದರೆ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಚರಂಡಿ ಆಗ್ಲಿ ರಸ್ತೆ ಯಾವಾಗ ಆಗ್ಬೇಕು ಅನ್ನೋದು ಗೊತ್ತಿಲ್ಲ. ಎಲ್ಲ ಕಡೆಗೆ ಒಂದೇ ಯೂನಿಫಾರ್ಮ್ ಇಲ್ಲ. ಇಲ್ಲಿ ಒಂದ್ ಕಡೆ ಒಂಥರ ಐತೆ, ಇನ್ನೊಂದ್ ಕಡೆ ಒಂಥರ ಐತೆ. ಎಲ್ಲಾ ತರ ಒಂದೇ ತರ ಇಲ್ಲ. ಹಾಗಾಗಿ 69 ಅಡಿ ರಸ್ತೆ ಆಗ್ಲಿಕ್ಕೆ ನಮ್ಮ ಹೋರಾಟ ಯಾವಾಗಲೂ ಮಾಡುತ್ತಿರುವಂತಹ ತಾಲೂಕು ದಂಡಾಧಿಕಾರಿಗಳಿಗೆ ಧಿಕ್ಕಾರ. ಈ ಕೂಡಲೇ ತಾಲೂಕು ಮಟ್ಟದ ಅಧಿಕಾರಿಗಳು ಉತ್ತರ ಕೊಡಲೇಬೇಕು. ರಸ್ತೆ ಅಗಲೀಕರಣ ಎಲ್ಲಿಗೂ ಆಯಿತು, ಉತ್ತರ ಕೊಡಲೇಬೇಕು. ನಮಗೆ ಯಾಕೆ ತೊಂದರೆ ಇದು ತಾಲೂಕು ಮಟ್ಟದಲ್ಲಿ ಆಗ್ತಾ ಇದೆ ಸಮಸ್ಯೆ ಅಲ್ಲ, ಹಳ್ಳಿಗಳಲ್ಲಿ ಸಿಟಿ ಸೆಂಟ್ರಲ್ ಆಗ್ತಾ ಇದೆ. ಅಧಿಕಾರಿಗಳು ನಿಮ್ ಕಣ್ಮತ್ತೆ ಕೂತಿದ್ದಾರೆ, ಮತ್ತೆ ಹೆಂಗ್ ಅದನ್ನ ಒಗೆಯುತ್ತಾ ಇದ್ದಾರೆ. ಅವಾಗ ಎಲ್ಲಿಗೆ ಹೋಗಿದ್ರು ಮತ್ತೆ ಈಗ ಪ್ರಶ್ನೆ ಬರ್ತಕ್ಕಂಥ ಯಾರಾದ್ರೆ ಅದನ್ನ ಪ್ರಶ್ನೆ ಬರ್ತಕ್ಕಂಥವ್ರು ಯಾರು? ನಮಗೆ ಸಡನ್ಲಿ ಕಾಣ್ತು ಮಾಹಿತಿ ಇಲ್ದಲ್ಲ ಹೆಂಗ್ ಮಾಡಿದ್ರು ಅವರು? ಹೆಂಗ್ ಮಾಡಿದ್ರು ಅಧಿಕಾರಿಗಳು? ಅಲ್ಲೆಲ್ಲ ಮಾತಾಡ್ಸೋದಲ್ಲ, ಅವ್ರಿಗೆ ಬಗ್ಗೆ ಇರ್ತದೆ.
ಇದೇ ವೇಳೆ 69 ಅಡಿ ರಸ್ತೆ ಅಗಲೀಕರಣ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷ ವಕೀಲ ಸಣ್ಣ ಉಭಯ ಮಾತನಾಡಿದವರು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಾಳೆ ಸೂಕ್ತ ದಾಖಲೆ ನೀಡದಿದ್ದರೆ ಶನಿವಾರ ಪ್ರತಿಭಟಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ನಾವು ರಸ್ತೆ ಏನು ಭಾರತ ಟ್ಯಾಕ್ಸ್ ಹತ್ರ ಚರಂಡಿ ಮಾಡಿರ್ತಕ್ಕಂಥದ್ದು ಅನಧಿಕೃತವಾಗಿರ್ತಕ್ಕಂಥ ಒಂದು ರೀತಿ ನೀತಿ. ಯಾಕಂತಂದರೆ ರಸ್ತೆ ಮೊದಲು ಮಾಡಿ ಆನಂತರ ಫುಟ್ಪಾತು ಅಂತಂದು ಮಾಡಿ. ಯಾಕಂದರೆ ಇವತ್ತು ರಸ್ತೆನ ಚರಂಡಿ ಮಾಡಿದರೆ ಅದನ್ನು ಶಾಶ್ವತವಾಗಿ ಅಲ್ಲಿಗೆ ಮುಗಿತೈತೆ. ಹಾಗಾಗಿ ರಸ್ತೆ ಅಗಲೀಕರಣ ಏನು ಮಾಡ್ತಕ್ಕಂಥದ್ದಾಯಿತು, ಅಧಿಕಾರಿಗಳು ಬಂದು ಈ ಸ್ಪಷ್ಟೀಕರಣ ಕೊಡಬೇಕು, ಅದರ ದಾಖಲಾತಿಗಳು ಕೊಡಬೇಕು. ಎಷ್ಟು ವೆಸ್ಟ್ಮೆಂಟ್ ಐತೆ ಒಂದೊಮ್ಮೆ ಕೊಡಲಿಲ್ಲ ಅಂತಂದರೆ ನಾವು ಶನಿವಾರ ದಿವಸ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ಅಧಿಕಾರಿಗಳಿಗೆ ನಾವು ತಿಳಿಸ್ತಾ ಇದ್ದೀವಿ. ಒಂದೊಮ್ಮೆ ಅವರು ನಿರ್ಲಕ್ಷ್ಯ ಮಾಡಿದರೆ ಜಗಳೂರು ತಾಲೂಕಿನಾಗೆ ಏನು ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ಪ್ರಗತಿಪರ ಒಕ್ಕೂಟಗಳು ಸೇರಿಕೊಂಡು ನಾವು ಅನಿರ್ದಿಷ್ಟಾವಧಿ ಕಾಲ ನಾವು ಒಂದು ಪ್ರತಿಭಟನೆ ಮಾಡ್ತೀವಿ ಕಾನೂನಾತ್ಮಕವಾಗಿ. ಅದು ಈ ಸಂದರ್ಭದಲ್ಲಿ ಹೋರಾಟಗಾರರಾದ ವಕೀಲ ಆರ್ ಒಬ್ಲೇಶ್, ಮಹಾಲಿಂಗಪ್ಪ ಜೆ, ಎಸ್ಆರ್ ಇಂದ್ರ, ವಕೀಲ ಮಹಂತೇಶ್, ಅನಂತರಾಜ್, ಸತ್ಯಮೂರ್ತಿ, ನಾಗಲಿಂಗಪ್ಪ, ಕುಮಾರ್ ಭರಮಸಮುದ್ರ, ಸೂರಜ್ಜ, ತಿಪ್ಪೇಸ್ವಾಮಿ, ಮರೇನಹಳ್ಳಿ, ಬಿಎನ್ ಓಬ್ಳೇಶ್, ಜಿಟಿ ತಿಪ್ಪೇಸ್ವಾಮಿ, ಜೆಡಿ ರಾಮತುಲ್ಲಾ, ಸುಜಾತಮ್ಮ, ಪೂಜಾರ್ ಸಿದ್ದಪ್ಪ ಸೇರಿದಂತೆ ವಿವಿಧ ಪರ, ರೈತಪರ, ಕನ್ನಡ ಪರ ಸಂಘಟನೆಯ ಪದಾಧಿಕಾರಿಗಳು ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು.